ಏನ್ರಪ್ಪ ಪರಿಷತ್ ಚುನಾವಣೆ ತಯಾರಿ ನಾಮಿನೇಷನ್ ಎಲ್ಲ ಹೋಗ್ತಾ ಇದ್ದೀರಾ, ಯಾವ ಥರದ ವಾತಾವರಣ ಕಾಣ್ತಾ ಇದೆ? ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ. ಅದಕ್ಕೆ ಅಭ್ಯರ್ಥಿಗಳನ್ನು 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದು, ಯಾರು ಅಭ್ಯರ್ಥಿಗಳು ಗೊತ್ತಾಗಿತ್ತು. ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು. ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು. ಅದೇನಾಗಲ್ಲ. ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮೈತ್ರಿ ಮಾಡ್ಕೊಂಡಿರಲಿಲ್ವಾ, ಏನು ಎಫೆಕ್ಟ್ ಏನಾಗಲಿಲ್ಲ. ಪೆಂಡ್ರೈವ್ ವಿಚಾರ ಈ ಚುನಾವಣೆ ಮೇಲೆ ಪ್ರಭಾವ ಬೀರ್ಬೋದು ಅಂತ ಈ ಪರ್ಟಿಕ್ಯುಲರ್ ಈ ಹಳೆ ಮೈಸೂರು ಪೆಂಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ಮತದಾರರಿದ್ದಾರಲ್ಲ, ಗ್ರ್ಯಾಜುಯೇಟ್ಸು ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ್ತದೆ. ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು. ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು, ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು, ಬಿ ಜೆ ಪಿಯವ್ರ ಅಚೀವ್ಮೆಂಟ್ಸು ಇದನ್ನೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು. ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಅಂತ? ಬೇರೆ ರಾಜ್ಯಗಳ ಚುನಾವಣೆಯಲ್ಲಿದೆ. ನಾನು ವೈಯಕ್ತಿಕವಾಗಿ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಕೆಲಸ ಇದೆ. ಅದರಿಂದ ಚುನಾವಣಾ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಜ್ಯದಿಂದ ಶುರುವಾಗಿತ್ತಲ್ಲ, ಹಾಗಾಗಿ ತಾವೇನಾದ್ರು ಹೋಗುವಂಥದ್ದಕ್ಕೆ ಹೈಕಮಾಂಡ್ ಅಥವಾ ಹೈಕಮಾಂಡ್ ಕರೆದಿದ್ದಾರೆ. ನನಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಮಾಡಿದ್ದಾರೆ. ಬಟ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ. ಸರ್, ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಅವ್ರ ಹತ್ರ ಪೆಂಡ್ರೈವ್ ಇದೆಯಂತೆ, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಪೆಂಡ್ರೈವ್ ಅಂತೆ. ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ. ಯಾರು? ಸರ್ಕಾರ ತನಿಖೆ ಮಾಡೋ ತಾಕತ್ತಿದ್ರೆ ನಾನು ಬಿಡುಗಡೆ ಮಾಡ್ತೀನಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವ್ರ ಹತ್ರ ಭ್ರಷ್ಟಾಚಾರ ತನಿಖೆ. ಕುಮಾರಸ್ವಾಮಿ ಇಸ್ ಎ ಹಿಟ್ ಅಂಡ್ ರನ್ ಕೇಸ್. ಅದು ಯಾವಾಗ ನಾನು ಮಾತಾಡೋದು ಚುನಾವಣಾ ಆಯೋಗದ ನಡೆ ಬಗ್ಗೆ ಬಹಳಷ್ಟು ಹಿಟ್ ಅಂಡ್ ರನ್ ಕೇಸ್. ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನೆಯಾ? ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಅದರಿಂದ ಮಾತಾಡೋದು. ಬೀಳ್ಸೋ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಸರ್. ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡ್ತಾರೆ, ಈ ಸರ್ಕಾರ ಪತನ ಆಗುತ್ತೆ. ಏನು 1 ವರ್ಷದಿಂದ ಹೇಳ್ತಲೇ ಇದ್ದಾರೆ. ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ. ಅವರು ಯಾರಿಗೆ ಶಿಂದೆ ಆಗಿದೆಯಲ್ಲ, ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ನಾವೇ ಹೇಳ್ತಾ ಇದೀವಿ, ಕಾಂಗ್ರೆಸ್ನವರೇ ಜಗಳ ಮಾಡ್ಕೊಂಡು ಸರ್ಕಾರ ಬೀಳುತ್ತೆ ಅಂತ. ಯಾಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ? ಅಲ್ಲ, ನೀನು ಹೇಳಯ್ಯ, ನಮ್ಮಲ್ಲಿ ಜಗಳ ಇದೆಯಾ? ಅವ್ರು ಹೇಳೋದು ಬೇರೆ, ಅವ್ರು ರಾಜಕೀಯವಾಗಿ ಹೇಳ್ತಾರೆ. ನೀನು ಹೇಳಪ್ಪ ಇಲ್ಲಿ, ತಮ್ಮ ಕೇಳಿಲಿ. ಅವರು ರಾಜಕೀಯವಾಗಿ ಹೇಳ್ತಾರೆ, ನೀನು ಹೇಳು. ನೀನು ಸತ್ಯ ಹೇಳೋನು ಅಲ್ವಾ? ಅದು ಸತ್ಯ ಹೇಳಯ್ಯ. ನಮ್ಮಲ್ಲಿ ಒಳ ಜಗಳ ಇದೆಯಾ? ಎಲ್ಲಿ ಒಳ ಜಗಳ ಇದೆ? ನಮ್ಮಲ್ಲಿ ಒಳ ಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟಾಗಿ ಮಾಡೋಕ್ಕಾಯ್ತಿತ್ತಾ? ಹೊರಗೂ ಇಲ್ಲ ಒಳಗೂ ಇಲ್ಲ. ಒಳಗೂ ಇಲ್ಲ ಹೊರಗೂ ಇಲ್ಲ.